ಬೆಂಗಳೂರು ಪಶ್ಚಿಮ ವಲಯದಲ್ಲಿ ಮಳೆಯಿಂದ ಅತಿದೊಡ್ಡ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಟಿವಿ5 ಕನ್ನಡಕ್ಕೆ ಪಶ್ಚಿಮ ವಲಯ ಆಯುಕ್ತ ರಾಜೇಂದ್ರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗಾಳಿ ಆಂಜನೇಯ ಟೆಂಪಲ್ನಲ್ಲಿ ನೀರು ಸಂಗ್ರಹವಾಗಿದೆ. ರಾಜಾಜಿನಗರ, ಮಲ್ಲೇಶ್ವರಂ, ಸದಾಶಿವನಗರ ಕಡೆ 300 ಮರ ಬಿದ್ದಿವೆ. ನೋಡಿ, ಈ ಭಾಗದಲ್ಲೇ 300 ಮರ ಬಿದ್ದಿವೆ. ಇವತ್ತು ಕೂಡ 60 ಮಿಲಿಮೀಟರ್ ಮಳೆಯಾಗುವಂತಹ ಸಾಧ್ಯತೆ ಇದೆ. ನಾನು ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ನಿನ್ನೆ ಅರ್ಧ ಗಂಟೆಯಲ್ಲಿ ಅತಿ ಹೆಚ್ಚು ಮರಗಳು ಬಿದ್ದುಬಿಟ್ಟಿವೆ. ಸಮರೋಪಾದಿಯಲ್ಲಿ ಮರಗಳ ತೆರವು ಕಾರ್ಯ ಮಾಡ್ತಿದ್ದೀವಿ. ಒಂದಾದ್ಮೇಲೆ ಒಂದು ಕ್ಷಣ ಬಿಡುವಿಲ್ದಂಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜಲಾವೃತವಾಗುವಂತಹ ಸ್ಥಳಗಳ ಪರಿಶೀಲನೆ ಕಾರ್ಯ ನಡೀತಾ ಇದೆ. ನಮಗೆ GBA ಚುನಾವಣೆ ಜನಗಣತಿ ಕಾರ್ಯವೂ ಇದೆ. ಇದರ ನಡುವೆ ಮುಂಗಾರು ಆರಂಭದ ಸಿದ್ಧತೆಗಳು ನಡೆದಿದೆ. ಟಿವಿ5 ಕನ್ನಡಕ್ಕೆ ಹೀಗಂತ ಹೇಳಿ ಪಶ್ಚಿಮ ವಲಯ ಆಯುಕ್ತ ರಾಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಬೇರೆ ಬೇರೆ ಕೆಲಸಗಳು ಎಲ್ಲ ಇದೆ, ಆದ್ರೆ ಇದರ ಜೊತೆಗೆ ಮುಂಗಾರು ಆರಂಭವಾಗ್ತಾ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಗಳು ಕೂಡ ನಡೆದಿದೆ ಅಂತ ಟಿವಿ5 ಕನ್ನಡಕ್ಕೆ ಪಶ್ಚಿಮ ವಲಯ ಆಯುಕ್ತ ರಾಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಬಂದಂತಹ ಧಾರಾಕಾರ ಮಳೆಗೆ ಹಲವು ಮರಗಳಿಗಾಗಲೇ ಧರಾಶಾಯಿಯಾಗಿರುವಂಥದ್ದು. ಅಂದಾಗೆ ನಗರದ ಪ್ರತಿಷ್ಠಿತ ಏರಿಯಾ ಸದಾಶಿವನಗರದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಒಂದು ಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮರಗಳೀಗ ಧರಾಶಾಯಿಯಾಗಿರುವಂಥದ್ದು. ರಸ್ತೆಗಳು ಬ್ಲಾಕ್ ಆಗಿರೋದನ್ನು ನೋಡಬಹುದು. ನಾವಿವತ್ತು ಸದಾಶಿವನಗರದ 7ನೇ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ. ಈ ಒಂದು ರಸ್ತೆಯ ಮುಂಭಾಗದಲ್ಲೇ ಬೃಹದಾಕಾರದ ಮರಗಳು ಬಿದ್ದು ಸಾಕಷ್ಟು ಕಾರ್ಗಳು ಹಾಗೇನೆ ವಾಹನಗಳು ಕೂಡ ಜಖಮ್ ಆಗಿರೋದು. ಈಗ GBA ಏನು ಅರಣ್ಯ ವಿಭಾಗದ ಸಿಬ್ಬಂದಿಗಳು ನೌಕರರಿಗೆ ಬಂದು ಏನು ರಸ್ತೆ ಓಡಾಟಕ್ಕೆ ಅನುವು ಮಾಡ್ಕೊಳ್ಳುವಂತ ಪ್ರಕ್ರಿಯೆಗಳಾಗ್ತಾ ಇದೆ. ಹಾಗೇನೆ ಮರಗಳನ್ನ ಕಟಾವ್ ಮಾಡುವಂತ ಕೆಲಸಗಳು ಕೂಡ ಭರದಿಂದ ಸಾಗ್ತಾ ಇದೆ. ವಲಯ ಆಯುಕ್ತರು ಕೂಡ ಅಂತಂದ್ರೆ ವಲಯ ಆಯುಕ್ತರು ಕೂಡ ಬಂದಿರೋದನ್ನು ನಾವು ದೃಶ್ಯಾವಳಿಯಲ್ಲಿ ಕಾಣಬಹುದು. ಹೇಗೆ ಇಲ್ಲಿ ಯಾವ್ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಯಾವ ರೀತಿ ವ್ಯವಸ್ಥೆಗಳನ್ನ ಜನರಿಗೆ ಓಡಾಡ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಆಗ್ತದೆ ಅನ್ನೋದನ್ನ ಪರಿಶೀಲನೆ ಕೂಡ ಆಯುಕ್ತರು ಮಾಡ್ತಾ ಇರೋದನ್ನ ನಾವು ನೋಡ್ಬೋದು. ಇನ್ನು ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ವಲಯದಲ್ಲಿ ಏನೇನು ಅನಾಹುತಗಳಾಯ್ತು, ಹೇಗೆ ಆಯ್ತು ಅನ್ನೋದ್ರ ಬಗ್ಗೆ ಸರ್ ನಿಮ್ಮ ವಲಯದಲ್ಲಿ ಸಾಕಷ್ಟು ಮರಗಳು ಬಿದ್ದಿದೆ ಅನ್ನುವಂಥದ್ದು, ಅದನ್ನ ಪರಿಶೀಲನೆ ಕೂಡ ತಾವು ಬೆಳಗ್ಗೆಯಿಂದಲೂ ಕೂಡ ಮಾಡ್ತಿದ್ದೀರಿ. ಯಾವ್ಯಾವ ರೀತಿಯಲ್ಲಿ ಅನಾಹುತಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳಾಗಿತ್ತು, ಹೇಗೆ? ಇಲ್ಲ, ನಮ್ಮ ಪಶ್ಚಿಮ ನಗರ ಪಾಲಿಕೆ ಒಳಗಡೆ ಎಲ್ಲೂ ಸಾವು ನೋವು ಏನೂ ಸಂಭವಿಸಿಲ್ಲ. ಬಟ್ ಮೆಜಾರಿಟಿ ನಮ್ಮಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ವಾಟರ್ ಲಾಗಿಂಗ್, ನಮ್ಗೆ ಗಾಳಿ ಆಂಜನೇಯ ಟೆಂಪಲ್ ಹತ್ರ ಮಾತ್ರ ನಮಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಕಾಲ ರಸ್ತೆ ಮೇಲೆ ನೀರು ಬಂದಿತ್ತು. ಅದರ್ವೈಸ್ ಎಲ್ಲೂ ಕೂಡ ಮೇಜರ್ ಆಗಿ ಇನಂಡೇಷನ್ನು ಆ ಥರ ಏನೂ ಆಗಿಲ್ಲ. ಬಟ್ 200ಕ್ಕಿಂತ ಜಾಸ್ತಿ ಮರಗಳು ಬಿದ್ದಿರೋದು ಮತ್ತು ರಾಜಾಜಿನಗರ ಕೋರ್ ಏರಿಯಾ, ಎಲ್ಲೆಲ್ಲಿ ರಾಜಾಜಿನಗರ, ಮಲ್ಲೇಶ್ವರಂ, ಸದಾಶಿವನಗರ, ಬಸವನಗುಡಿ ಮತ್ತು ಬೇರೆ ಎಲ್ಲ ಕೋರ್ ಏರಿಯಾದೊಳಗಡೆ ನಮಗೆ ಭಾಳಷ್ಟು ಮರಗಳು, ಪ್ರತಿ ರೋಡಲ್ಲೂ ಕೂಡ ಮರಗಳು, ಬ್ರಾಂಚಸ್ಗಳು ಬಿದ್ದಿದೆ. ಅದು ಆಲ್ಮೋಸ್ಟ್ ಒಂದು 300 ಕಡೆ ನಮಗೆ ಅದು ರಿಪೋರ್ಟ್ ಆಗಿದೆ. ಸಫಿಷಿಯೆಂಟ್ ಟೀಮ್ಸ್ಗಳಿತ್ತು ನಮಗೆ, ಆದರೆ ಇದು ನಮಗಿಂತ ಸ್ವಲ್ಪ ಜಾಸ್ತಿನೇ ಆಗಿರೋದ್ರಿಂದ ಅಡಿಷ್ನಲ್ ಆಗಿ ಟೀಮ್ಸನ್ನು ತೊಗೊತಾ ಇದ್ವಿ. ಮಷಿನರಿನೂ ಕೂಡ 10 ನಾವು ಚೈನ್ಸಾ ಇದನ್ನು ಅಡಿಷ್ನಲ್ ಆಗಿ ಇದನ್ನು ಮಾಡಿಕೊಂಡು ಅದನ್ನೆಲ್ಲ ಡಿಪ್ಲಾಯ್ ಮಾಡ್ತಾ ಇದ್ವಿ. ತಾವು ಮತ್ತೆ ಚೀಫ್ ಕಮಿಷನರ್ ಅವರು ಕೂಡ, ಮಹೇಶ್ವರ ಅವರು ಕೂಡ ಬೆಳಗ್ಗೆಂದು ಕೂಡ ರೌಂಡ್ಸ್ ಮಾಡ್ತಾನೆ ಇದ್ದೀರಿ. ತಾವು ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹೋಗಿದ್ರಿ, ಎಷ್ಟು ಮರಗಳ ತೆರವು ಕಾರ್ಯ ಆಯ್ತು, ಜನಗಳಿಗೆ ಓಡಾಡ್ಲಿಕ್ಕೆ ಎಷ್ಟು ಅನುಕೂಲಗಳಾಗ್ತಾ ಇದೆ? ಇವತ್ತು ನಿನ್ನೆ ಬೆಳಿಗ್ಗೆ 4 ಗಂಟೆ ತನಕನೂ ಕೂಡ ನಮ್ದು ತೆರವು ಕಾರ್ಯ ನಡೀತಾನೆ ಇದೆ. ಈಗಲೂ ಕೂಡ ಮಾಡ್ತಾ ಇದ್ದಾರೆ. ನಮ್ಗೀಗ ಚಾಲೆಂಜ್ ಏನು ಅಂದ್ರೆ, ಇವತ್ತು ಕೂಡ ಪ್ರೆಡಿಕ್ಷನ್ಸ್ ಇದೆ. ಇವತ್ತು ಕೂಡ ನಮಗೆ 5 ಗಂಟೆ ಆದ್ರ ಮೇಲೆ ಸರಿಸುಮಾರು 60 ಮಿಲಿಮೀಟರ್ ಮಳೆ ಆಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಅದಕ್ಕೂ ಕೂಡ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋಂಥ ಒಂದು ದೊಡ್ಡ ಚಾಲೆಂಜಸ್ ಇದೆ. ಹಾಗಾಗಿ ನಾವು ಈಗ ಬೆಳಿಗ್ಗೆಯಿಂದನೂ, ನಾನು 6 ಗಂಟೆಯಿಂದ ಇದರೊಳಗಡೆ ನೋಡಿದಾಗ ಸರಿ 50ರಿಂದ 60 ಕಡೆಗಳಲ್ಲಿ ತೆರವು ಮಾಡಿದ್ದಾರೆ. ಇನ್ನೂ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಬೇರೆ ಬೇರೆ ಕಡೆಗಳಲ್ಲಿ ವಿದ್ಯುತ್ ಶಕ್ತಿ ಇದ್ರದ್ದು ಎಲೆಕ್ಟ್ರಿಕಲ್ ಕೇಬಲ್ಲು, ಬೇರೆ ಬೇರೆ ಕೇಬಲ್ಸ್ಗಳ ಮೇಲೆ, ಕಾರ್ಗಳ ಮೇಲೆ ಇದರೊಳಗಡೆ ಫಸ್ಟ್ ನಾವು ಪ್ರಯಾರಿಟಿ ಹೈ ಡೆನ್ಸಿಟಿ ಕಾರಿಡಾರ್, ಎಲ್ಲಿ ವೆಹಿಕಲ್ಸ್ಗಳ ಮೂವ್ಮೆಂಟ್ ಜಾಸ್ತಿ ಇದೆ, ಆರ್ಟಿರಿಯಲ್ ರಸ್ತೆಗಳಿದೆ, ಟ್ರಾಫಿಕ್ಗೆ ಇದಾಗುತ್ತೆ, ಅದನ್ನ ಕ್ಲಿಯರ್ ಮಾಡ್ತಾ ಇದೀವಿ. ಹಂತವಾಗಿ ವಾರ್ಡ್ ಒಳಗಡೆನೂ ಕೂಡ ಬಿದ್ದಿರೋದನ್ನ ಕ್ಲಿಯರ್ ಮಾಡ್ತೀವಿ. ಸರ್, ನಿರಂತರವಾಗಿ ನಡೆಯುತ್ತೆ ಇವತ್ತಿನಿಂದ, ಯಾಕೆಂದ್ರೆ ಮಳೆ ಇನ್ನೊಂದು ತಿಂಗಳ ಆಗುತ್ತೆ, ಇನ್ನು ಮಳೆ ಆರಂಭ ಆಗುವಂತ ಸೂಚನೆ ಇದು. ಈಗ ಮಳೆ ಬಂದ ಸಂದರ್ಭದಲ್ಲಿ, ಅವಘಡಗಳಾದ ಸಂದರ್ಭದಲ್ಲಿ 1 ವಾರದಲ್ಲಿ ಎಲ್ಲರೂ ಅಲರ್ಟ್ ಆಗಿರ್ತಾರೆ, ಮತ್ತು ಅದೇ ಪ್ರಕಾರ ಅದೇ ಕಥೆ ಅನ್ನುವಂಥದ್ದು ಆರೋಪ. ಇಲ್ಲ, ಹಾಗೇನಿಲ್ಲ. ಯೂಶಲಿ ಏನಾಗಿರುತ್ತೆ, ಇದೊಂದು ಒಳ್ಳೆ ನಮ್ಗೇನಾಗಿದೆ, ಇನ್ನು ನೆಕ್ಸ್ಟ್ 1 ತಿಂಗಳ ಕಾಲ ಎಲ್ಲ ಅಧಿಕಾರಿಗಳು ಸೆನ್ಸಸ್ ಆಗಿರ್ಬೋದು, GBA ಎಲೆಕ್ಷನ್ ಪ್ರಿಪ್ರೇಷನ್ ಆಗಿರ್ಬೋದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಪ್ರಿಪ್ರೇಷನ್, ಅದರ ನಡುವೆನೂ ಕೂಡ ಮಾನ್ಸೂನ್ಗೂ ಕೂಡ ನಮ್ಮದು ಸಫಿಷಿಯೆಂಟ್ ಆಗಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ವಿ. ಸಡನ್ ಆಗಿ ಗ್ರೇಡೆಡ್ ಆಗಿ ಒಂದೇ ಸಲನೇ ಹೇಲ್ ಸ್ಟಾರ್ಮ್ ಆಗುವಂಥ ಒಂದು ಮಳೆ ಬಂದಿದ್ರಿಂದ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗಿರ್ಬೋದು. ಅದರ್ವೈಸ್ ವಿ ಆರ್ ಆನ್.
ಥ್ಯಾಂಕ್ ಯು. ಇದು ವಲಯ ಆಯುಕ್ತರು ಅಂದ್ರೆ ಪಶ್ಚಿಮ ವಲಯದ ಆಯುಕ್ತರು ಅಂತ ಹೇಳ್ತಾರಂತ ಮಾತ್ರ ನಾವು ಎಲ್ಲಾ ರೀತಿಯ ನಮ್ಮ ವಲಯದಲ್ಲಿ ಬೇಕಂತ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಇದು ಅನಿರೀಕ್ಷಿತವಾಗಿ ಬಂದಂತಹ ಮಳೆಯ ಪ್ರಮಾಣ ನಮ್ಮ ನಿರೀಕ್ಷೆಗೂ ಕೂಡ ಮೀರಿ ಆದಂತಹ ಹಿನ್ನೆಲೆಯಲ್ಲಿ ಅವಘಡಗಳಾಗಿದೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಎಚ್ಚರಿಕೆ ಕ್ರಮಗಳು, ಸುರಕ್ಷತಾ ಕ್ರಮಗಳು, ಅದಕ್ಕೆ ಬೇಕಾದ ಸಿದ್ಧತೆಗಳು, ಸಲಕರಣೆಗಳು ಎಲ್ಲವನ್ನೂ ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಗಳನ್ನ ನೀಡುತ್ತಿದ್ದಾರೆ. ಕ್ಯಾಮರಾಮನ್ ಪಂಪಾಪ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು.